ನಮಸ್ಕಾರ. ನಾನು ಡಾಕ್ಟರ್ ಸಮರ್ಥ ರಾವ್, ಆಯುರ್ವೇದ ಫಿಸಿಷಿಯನ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಹಿಂದಿನ ಸಂಚಿಕೆಯಲ್ಲಿ ನಾವು ದಿನಚರ್ಯ ವಿಚಾರವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಲವಿಸರ್ಜನೆ ಹೆಂಗೆ ಮಾಡಬೇಕು ಅಂತ ನಾವು ಮಾತಾಡ್ತಾಯಿದ್ವಿ. ಮತ್ತೊಂದು ವಿಚಾರ ಮಲಬದ್ಧತೆ. ನಾನು ಅದರ ವಿಚಾರವಾಗಿ ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ದಿನಚರ್ಯೆಯಿಂದ ಮಲಬದ್ಧತೆ ನಾವು ಕಾಯಿಲೆ ಹೆಂಗೆ ಕಮ್ಮಿ ಮಾಡ್ಕೊಬೋದು ಅಂತ. ಮಲಬದ್ಧತೆಗೆ ಸಾಕಷ್ಟು ಕಾರಣ ಇರುತ್ತೆ. ಒಳಗಡೆ ದೇಹದಲ್ಲಿ ಏನಾರೋ ಕಾಯಿಲೆಗಳಿರ್ಬೋದು, ಫಿಸಿಕಲ್ ಅಬ್ಸ್ಟ್ರಕ್ಷನ್ಗಳಿರ್ಬೋದು, ಆ ಪೆರಿಸ್ಟಾಲಿಟಿಕ್ ಮೂಮೆಂಟ್ ತುಂಬ ಲೆಥಾರ್ಜಿಕ್ ಆಗಿರಬಹುದು, ಆ ಗಟ್ ಹೆಲ್ತಲ್ಲಿ ಯಾವ್ಯಾವ ಥರದ್ದು ಬ್ಯಾಕ್ಟೀರಿಯಾ ಹೆಂಗಿದೆ, ಆ ಗಟ್ ಎನ್ವೈರ್ಮೆಂಟ್ ಬೇರೆ ಥರ ಇರ್ಬೋದು. ಇದು ಸಾಕಷ್ಟು ಕಾರಣಗಳಿರುತ್ತೆ. ಆದಷ್ಟು ಈ ಮಾರ್ಕೆಟಲ್ಲಿ ಸಿಗೋ ಲ್ಯಾಕ್ಸೇಟಿವ್ಸ್ನ ಅಭ್ಯಾಸ ಮಾಡ್ಕೊಬೇಡಿ. ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಕೆಲವು ಮಾಡರ್ನ್ ಫಾರ್ಮಸೀಸಲ್ಲಿ ಡಾಕ್ಟ್ರು ಏನೋ ಒಂದು ಪ್ರೊಸೀಜರ್ಗೆ ಅಡ್ವೈಸ್ ಮಾಡಿರ್ತಾರೆ, 1 ವಾರ ತೊಗೊಳ್ಳಿ ಅಂತ. ಇವರು ಡಾಕ್ಟ್ರ್ ಮಾತನ್ನ ಮೀರಿ ಅದು 2 ವಾರ 3 ವಾರ, ಆಮೇಲೆ 1 ತಿಂಗಳು 2 ತಿಂಗಳು 3 ತಿಂಗಳು ವರ್ಷಾನುಗಟ್ಟಲೆ ಶುರುವಾಗೋಗ್ಬಿಡುತ್ತೆ. ಅದು ಇವೆಲ್ಲ ಲ್ಯಾಕ್ಸೇಟಿವ್ಸು ತುಂಬ ಅಭ್ಯಾಸ ಆಗತ್ತೆ ಗಟ್ಟಿಗೆ. ಅದನ್ನು ಫಸ್ಟು ಮಾಡ್ಕೊಬೇಡಿ. ಇತ್ತೀಚೆಗಂತೂ ಈ ಪೈಲ್ ಸಮಸ್ಯೆ, ಮೋಷನ್ ಕರೆಕ್ಟಾಗಿ ಆಗಲ್ಲ ಅಂದ್ಬಿಟ್ಟು ಇದು ಎಲ್ಲ ಬೇರೆ ಬೇರೆ ಸ್ಟ್ರಾಬೆರಿ ವೆನಿಲಾ ಫ್ಲೇವರ್ಸ್ ಇರೋದೆಲ್ಲ ಲ್ಯಾಕ್ಸೇಟಿವ್ಸ್ ತೊಗೊತಾರೆ. ತುಂಬ ಡೇಂಜರಸ್. ಅವೆಲ್ಲ ಅಭ್ಯಾಸ ಆಗೋಯಿತು ಅಂದರೆ ನಿಮ್ಮ ಮೂಲ ವ್ಯಾಧಿಗೆ ಅದೇ ಕಾರಣ ಆಗೋಕ್ಕೆ ಶುರುವಾಗುತ್ತೆ. ನನ್ನ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ತುಂಬ ನೋಡಿದ್ದೀನಿ. ಮಲಬದ್ಧತೆ ಬೇರೆ ಬೇರೆ ಪ್ರಕೃತಿಯವ್ರಿಗೆ ಬೇರೆ ಬೇರೆ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ. ತುಂಬ ಕಫ ಪ್ರಕೃತಿಯವರು ಜಾಸ್ತಿ ವ್ಯಾಯಾಮ ಆ್ಯಕ್ಟಿವಿಟೀಸೇ ಇಟ್ಕೊಳ್ಳಲ್ಲ, ಅದರಿಂದನೂ ಮಲಬದ್ಧತೆ ಆಗೋದಕ್ಕೆ ಕಾರಣ ಇರುತ್ತೆ. ವಾತ ಪ್ರಕೃತಿಯವ್ರಿಗೆ ಸಹಜವಾಗಿ ವಾತದ ಸಮಸ್ಯೆಯಿಂದ ಮಲಬದ್ಧತೆ ಕಾಮನ್. ಪಿತ್ತದವ್ರಿಗೂ ತುಂಬ ತೀಕ್ಷ್ಣಾಗ್ನಿಯಿಂದ ಆಗೋಕ್ಕೂ ಚಾನ್ಸಸ್ ಇರುತ್ತೆ. ಹಸಿವು ತುಂಬ ಇರುತ್ತೆ, ತುಂಬ ಓವರ್ ಡೈಜೆಷನ್ ಆಗಿ ಅದು ಮಲಬದ್ಧತೆಗೆ ಒಂದು ಕಾರಣ ಆಗೋಕ್ಕೆ ಸಾಧ್ಯತೆ ಇದೆ. ಸೊ 3 ಪ್ರಕೃತಿಯವ್ರಿಗೂ ಬೆಳಗ್ಗೆ ಎದ್ದೇಳದ್ದು ಹಾಗೂ ಜಲಪಾನ ಮಾಡೋದ್ರಿಂದ ಅರ್ಧಕ್ಕರ್ಧ ಮಲಬದ್ಧತೆ ವಾಸಿ ಆಗೋಕ್ಕೆ ತುಂಬ ಹೆಲ್ಪ್ಫುಲ್ಲು. ನೀವು ಆಹಾರದಲ್ಲಿ ಏನು ತೊಗೊತಾ ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟು. ಈ ಫೈಬ್ರಸ್ ಫುಡ್ಸು, ಸ್ನೇಹ ಅಂಶ, ಜಿಡ್ಡಿನ ಅಂಶನೂ ಸೇವನೆ ಮಾಡ್ತಾಯಿದ್ದೀರಾ ಇಲ್ವಾ ಅಂತ. ಇತ್ತೀಚೆಗೆ ಒಂದು ಪೇಷಂಟ್ ನಾನು ಕನ್ಸಲ್ಟೇಷನ್ಗೆ ಬಂದಾಗ ಅವರು ಸಣ್ಣ ವಯಸ್ಸಿಂದ ಮಲಬದ್ಧತೆ ಇದೆ ಅಂತ ತಿಳಿಸ್ತಾಯಿದ್ರು. ವಯಸ್ಸಾಗಿರೋರು ಸಣ್ಣ ವಯಸ್ಸಿಂದ ಮಲಬದ್ಧತೆ ಇದೆ ಅಂದರೆ ಏನು ಕಾರಣ ಅಂತ ಅವ್ರದ್ದು ಇನ್ನೂ ಕನ್ಸಲ್ಟೇಷನ್ ಮಾಡುವಾಗ ನಾನು ನಮ್ಮಲ್ಲಿ ಕಲಿತೆ, ಡಾಕ್ಟ್ರೇ ನಮ್ಮ ತಂದೆ ತಾಯಿಗೆಲ್ಲ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ, ನನಗೂ ಬರಬಾರ್ದು ಅಂದ್ಬಿಟ್ಟು ನಾನು ಜಿಡ್ಡು ತಿನ್ನೋದೇ ನಿಲ್ಲಿಸ್ಬಿಟ್ಟಿದ್ದೀನಿ, ನಾನು ಎಣ್ಣೆ ಪ್ರಮಾಣ ತಿನ್ನೋದೇ ಇಲ್ಲ. ಮಹಾರಾಷ್ಟ್ರಲ್ಲಿ ಒಂದು ಒಳ್ಳೆ ವೈದ್ಯರಿದ್ದರು, ಇವಾಗಿಲ್ಲ, ಅವರು ದತ್ತ ವೈದ್ಯರು ಅಂತ. ಅವರು ಒಳ್ಳೆ ಆಯುರ್ವೇದಿಕ್ ಫಿಸಿಷಿಯನು. ಅವರು 90-95 ವರ್ಷ ಏನೋ ಎಷ್ಟೋ ಇದ್ದರು, ನನಗೆ ಕರೆಕ್ಟಾಗಿ ವಿಚಾರ ಗೊತ್ತಿಲ್ಲ. ಅವರು ಒಂದು ಪಂಚಭೌತಿಕ ಚಿಕಿತ್ಸೆ ಅಂತ ಮಾಡ್ತಾರೆ. ಅವರು ಮಲಬದ್ಧತೆಗೆ ಒಂದು ಅನುಕೂಲವಾಗಿರೋದು ಒಂದು ತೈಲ ಪ್ರಿಪ್ರೇಷನ್ ಒಂದು ಹೇಳ್ತಾಯಿದ್ರು. ಕಡಲೆಕಾಯಿ ಎಣ್ಣೆ ಹಾಗೂ ಹುಣಸೆ ಹಣ್ಣಿನ ರಸ ಅದನ್ನು ಹಾಕಿ ಕುದಿಸಿ ಹುಣಸೆ ಹಣ್ಣಿನ ರಸ ಈ ಕಡಲೆಕಾಯಿ ಎಣ್ಣೆ ಒಳಗಡೆ ಎಲ್ಲ ಸೇರ್ಕೊಳ್ಳುತ್ತೆ. ಸೇರ್ಕೊಂಡಿದ್ಮೇಲೆ ನೀವು ತಿನ್ನೋ ಆಹಾರದಲ್ಲಿ ಮೊದಲನೇ ತುತ್ತು ಅನ್ನಕ್ಕೆ 1 ಸ್ಪೂನ್ 2 ಸ್ಪೂನು ಈ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡು ತಿಂದು ನೀವು ಬೇರೆ ಆಹಾರ ತಿನ್ನೋದ್ರಿಂದ ಈ ಮಲಬದ್ಧತೆ ಹೋಗುತ್ತೆ ಅಂತ ಒಂದು ಜನರಲ್ ಆಗಿ ಮಾಡ್ತಾಯಿದ್ರು. ನಾನು ಈ ವಿಚಾರ ಯಾತಕ್ಕೆ ಹೇಳಿದೆ ಅಂದರೆ, ಮಲಬದ್ಧತೆ ದೊಡ್ಡ ಸಮಸ್ಯೆ.
ಜನರು ಬೇರೆ ಬೇರೆ ರೀತಿ ಮಾಡ್ತಾರೆ. ಅದಕ್ಕೆ ಯೋಗ ಅಂತ ಮಾಡ್ತಾರೆ, ಬೆಳಗ್ಗೆ ಎದ್ದು ಆ ನೀರು ಕುಡ್ದು ವಾಕ್ ಹೋಗ್ತಾರೆ. ವಾಕು ದೇಹಕ್ಕೆ ಒಳ್ಳೆಯದು ಅಂತ ಅಲ್ಲ, ನನಗೆ ಮೋಷನ್ ಆಗಬೇಕು ಅಂತ ಒಂದು ಕನಸಿಟ್ಕೊಂಡು ಬೆಳಗ್ಗೆ ಎದ್ದು ನೀರು ಕುಡ್ದು ವಾಕ್ ಹೋಗ್ತಾರೆ. ಒಂದಿಷ್ಟು ಹೊಟ್ಟೆನೆಲ್ಲ ಹಿಂಡಿಸ್ತಾರೆ, ಸುಮಾರು ರೀತಿಯಲ್ಲಿ ತೊಂದರೆಗಳು ಪಡ್ತಾರೆ. ಕಾನ್ಸೆಪ್ಟ್ ಇಲ್ಲಿ ಏನು ಅಂದರೆ, ನಿಮ್ಮ ಗಟ್ ಲೈನಿಂಗ್ ಚೆನ್ನಾಗಿದೆಯಾ ಇಲ್ವಾ ಅಂತ. ಜಿಡ್ಡಿನ ಅಂಶ ಸೇವನೆ ಮಾಡೋದ್ರಿಂದ ಆ ಮೋಷನು ಕೂಡ ಅನುಕೂಲವಾಗಿ ಹೋಗುತ್ತೆ. ನಿಮ್ಮ ದೇಹಕ್ಕೆ ಜಿಡ್ಡಿನ ಅಂಶ ಬೇಕು, ಇದು ತುಂಬ ಇಂಪಾರ್ಟೆಂಟು. ಹಾಗೂ ನೀವು ತಿನ್ನೋ ಆಹಾರನೂ ಕೂಡ ಅದರಲ್ಲಿ ಫೈಬರಸ್ ಮೆಟೀರಿಯಲ್ ಇದೆಯಾ, ಹಣ್ಣುಗಳು ತರಕಾರಿಗಳು ಚೆನ್ನಾಗಿ ಮಿಶ್ರಿತವಾಗಿ ಸೇವನೆ ಮಾಡ್ತಾಯಿದ್ದೀರಾ ಇಲ್ವಾ ಅಂತ. ನಾನು ಮುಂದಿನ ಸಂಚಿಕೆಯಲ್ಲಿ ಈ ಮಲಬದ್ಧತೆ ಯಾವುದರಿಂದ ಮೇಜರ್ ಕಾರಣ ಮಲಬದ್ಧತೆ ಆಗೋದು, ಬೇರೆ ಬೇರೆ ಪ್ರಕೃತಿಯವರು ಏನೇನು ಮಾಡಬೇಕು ಈ ಮಲಬದ್ಧತೆ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ, ಹಾಗೂ ಈ ಮಲಬದ್ಧತೆ ಸುಲಭ ಉಪಾಯಗಳು ಏನೇನು. ಕೆಲವರಿಗೆ ಈ ಪ್ರೆಗ್ನೆನ್ಸಿ ಆಗ್ತಾ ಇರೋಂಗೆ ಮಲಬದ್ಧತೆ ಶುರು ಆಗುತ್ತೆ, ಕೆಲವರಿಗೆ ಮೆನೋಪಾಸ್ ಆಗಿದ ಮೇಲೆ ಮಲಬದ್ಧತೆ ಶುರು ಆಗುತ್ತೆ, ಕೆಲವರಿಗೆ ಬ್ಯಾಕ್ ಇಂಜುರಿಗಳಾಗಿದ ಮೇಲೆ ಮಲಬದ್ಧತೆ ಶುರು ಆಗುತ್ತೆ, ಕೆಲವರಿಗೆ ನಿಧಾನವಾಗಿ ಮಲಬದ್ಧತೆಗಳು ಶುರು ಆಗುತ್ತೆ. ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಬೇಕು ನೀವು. ಮಲಬದ್ಧತೆ ತುಂಬ ದಿವಸದಿಂದ ಇತ್ತು ಅಂದರೆ ಡಾಕ್ಟ್ರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಬೇಕು. ಅವರು ಹೊಟ್ಟೆ ಮುಟ್ಟಿ ನೋಡ್ತಾರೆ, ಚೆಕಪ್ ಮಾಡ್ತಾರೆ, ಮಲಬದ್ಧತೆಗೆ ಏನು ಕಾರಣ ಅಂತ ಹೇಳ್ತಾರೆ. ಆದರೆ ದಿನಚರ್ಯೆಯಲ್ಲಿ ಫಸ್ಟ್ ನೀವು ದಿನಚರ್ಯೆಯಲ್ಲಿ ಹೇಳಿರೋದೆಲ್ಲ ನೀವು ಕರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಮಲಬದ್ಧತೆ ತುಂಬ ಚೆನ್ನಾಗಿ ವಾಸಿ ಆಗತ್ತೆ. ಮಲಬದ್ಧತೆ ಇರೋವರು ಆದಷ್ಟು ಇಂಡಿಯನ್ ಸ್ಟೈಲ್ನ ಉಪಯೋಗಿಸ್ಕೊಳ್ಳಿ. ಈ ಕಮೋಡ್ಸಲ್ಲೂ ಕೂಡ ನಿಮ್ಮ ವೆಸ್ಟರ್ನ್ ಸ್ಟೈಲ್ನ ತೆಗೆದೇ ಅದರಲ್ಲಿ ಇಂಡಿಯನ್ ಕಮ್ ವೆಸ್ಟರ್ನ್ ಸ್ಟೈಲ್ ಅಂತಲೂ ಟಾಯ್ಲೆಟ್ಸ್ ಬರುತ್ತೆ. ಆ ಥರದ್ದು ಹಾಕೊಳ್ಳೋದು ತುಂಬ ಒಳ್ಳೆಯದು. ಯಾಕಂದರೆ ಆ ಇಂಡಿಯನ್ ಸ್ಟೈಲ್ ಕೂಡ್ಕೊಳ್ಳೋದ್ರಿಂದ ಫಿಸಿಕಲ್ಲಾಗಿ ನಿಮಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಮೋಷನ್ ಪಾಸ್ ಮಾಡೋದಕ್ಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ವಿಚಾರಗಳು ಹೇಳ್ತೀನಿ. ಯಾವ್ಯಾವ ಎಣ್ಣೆಗಳು ಉಪಯೋಗಿಸಬೇಕು, ಕ್ಯಾಸ್ಟ್ರಾಯಿಲ್ ಬೇಸ್ಡ್ ಪ್ರಿಪ್ರೇಷನ್ಸ್ ಏನೇನು ತೊಗೊಬೇಕು ಮೋಷನ್ ಅನುಕೂಲವಾಗಿ ಹೋಗೋದಕ್ಕೆ, ಇವೆಲ್ಲ ವಿಚಾರ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.